ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಡಾಲರ್ ಎದುರು ಭಾರತದ ರೂಪಾಯಿ ಮತ್ತಷ್ಟು ವೃದ್ಧಿಯನ್ನು ಕಂಡುಕೊಂಡಿದೆ. ಸುಮಾರು 118 ಪೈಸೆಯಷ್ಟು ಏರಿಕೆಯನ್ನು ಕಂಡಿದೆ, ಚೇತರಿಕೆಯನ್ನು ಕಂಡಿದೆ. ಯಾವ ಭಾನುವಾರದ ಬಜೆಟ್ ನಂತರ ಇದ್ದಕ್ಕಿದ್ದ ಹಾಗೆ ಭಾರತದ ಷೇರು ಮಾರುಕಟ್ಟೆ ಕುಸಿದು ಹೋಗಿತ್ತೋ ಅದು ಮತ್ತೆ ನಾಗಾಲೋಟದಲ್ಲಿ ಚೇತರಿಸಿಕೊಳ್ಳುತ್ತಿದೆ. ಏನು ಅದ್ಭುತವಾದ ಬೆಳವಣಿಗೆ! ಈ ಚೇತರಿಕೆಯನ್ನು, ಈ ಕ್ಷಿಪ್ರ ಬೆಳವಣಿಗೆಯನ್ನು, ಬದಲಾವಣೆಯನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಮೊನ್ನೆ ತಾನೇ 27ನೇ ತಾರೀಕು, ಜನವರಿ 27ನೇ ತಾರೀಕು ಮದರ್ ಆಫ್ ಆಲ್ ಡೀಲ್ಸ್ ಅಂಥೇಳಿ 27 ರಾಷ್ಟ್ರಗಳ ಯುರೋಪಿಯನ್ ಯೂನಿಯನ್ ಸೈನ್ ಹಾಕಿತ್ತು ಭಾರತ ಜೊತೆಗೆ ಟ್ರೇಡ್ ಡೀಲು. ಈಗ ಅಮೇರಿಕದ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೂತ್ ಅಂತೇಳಿ, ಅಲ್ಲಿ ಹೆಸರು ನಮ್ಮಲ್ಲಿ ಹೆಂಗೆ ಎಕ್ಸ್ ಅಂತಿದೆ, ಅಲ್ಲಿ ಟ್ರೂತ್ ಅಂತ, ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಅಭಿಪ್ರಾಯವನ್ನು ಹಂಚ್ಕೋತಾರೆ. ಅವರು ಹೇಳ್ತಾರೆ, ಭಾರತದ ಜೊತೆ ನಮ್ಮ ಟ್ರೇಡ್ ಡೀಲ್ ಆಗಿದೆ, ಈ ಕ್ಷಣದಿಂದಲೇ ಅದು ಜಾರಿಗೆ ಬರುತ್ತದೆ. ಭಾರತದ ಮೇಲೆ ನಾವು ಹೇರಿದ್ದಂಥ ಪ್ರತಿ ತೆರಿಗೆ ಅಂದರೆ ಟ್ಯಾರಿಫ್ 25% ಇದ್ದದನ್ನು, ಪ್ರತಿಶತ 25 ಇದ್ದದ್ದನ್ನು 18ಕ್ಕೆ ಇಳಿಸಿದ್ದೇವೆ. ಯಾವಾಗ ಈ ಹೇಳಿಕೆ ಬಂತೋ ತಕ್ಷಣದಲ್ಲಿ ಜಗತ್ತಿನ ಎಲ್ಲ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸಂಚಲನೆ ಆಗೋಯಿತು. ಯಾಕೆಂದರೆ 2025 ಏಪ್ರಿಲ್ನಿಂದ ನಿರಂತರವಾಗಿ ಭಾರತ ಮತ್ತು ಅಮೆರಿಕ ಮಧ್ಯೆ ಭಾಳ ದೊಡ್ಡ ಮಟ್ಟದ ಸಂಘರ್ಷ, ವಾಗ್ಯುದ್ಧ, ನಿರಂತರವಾದ ಹೇಳಿಕೆಗಳು ಮತ್ತು ವ್ಯಾಪಾರ ವಹಿವಾಟಿಗೆ ಇನ್ನಿಲ್ಲದ ಹಾಗೆ ಕಂದರ ಇಷ್ಟು ಉಂಟಾಗಿತ್ತು. 500% ಟ್ಯಾರಿಫನ್ನು ಹೇರ್ತೀನಿ ಅಂತ ಈತನ ಸಹೋದ್ಯೋಗಿಗಳು ಹೇಳಿದರು, ಡೊನಾಲ್ಡ್ ಟ್ರಂಪ್ ಅವರ ಸಹೋದ್ಯೋಗಿಗಳು. ಭಾರತ ತುಟಿ ಪಿಟಕ್ಕೆ ಅನ್ನಲಿಲ್ಲ. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ನರೇಂದರ್ ಸರೆಂಡರ್, ನರೇಂದರ್ ಸರೆಂಡರ್ ಅಂತ ಹೇಳ್ತಾರೆ. ಯಾಕೆ ನೀವು ಡೊನಾಲ್ಡ್ ಟ್ರಂಪ್ ಮಾತಿಗೆ ಉತ್ತರ ಕೊಡ್ತಾ ಇಲ್ಲ? ಆತನಿಗೆ ಎದುರುತ್ತರವನ್ನು ಕೊಡಿ. ಆತ ಭಾರತ ಮತ್ತು ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ವಹಿಸಿಲ್ಲ ಅಂತ ಹೇಳಿ, ಟ್ರೇಡ್ ಡೀಲ್ಗೆ ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ನಿಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ. ಡಾಕ್ಟರ್ ಜೈಶಂಕರ್ ಏನು ಮಾಡ್ತಾ ಇದ್ದಾರೆ? ನರೇಂದ್ರ ಮೋದಿ ಯಾಕೆ ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡಬಾರ್ದು? ಒಂದೇ ಒಂದು ಸ್ಪಷ್ಟೀಕರಣವನ್ನು ಯಾಕೆ ಕೊಡ್ತಾ ಇಲ್ಲ ಅಂತ ಪ್ರತಿ ದಿವಸ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಹಲಬುತ್ತಾ ಇದ್ರು. ಬಹುಶಃ ಇವ್ರಿಗೆ ಭಾರತೀಯತೆ ಮತ್ತು ಭಾರತದ ಸ್ವಾಭಿಮಾನ ಎರಡರ ಬಗ್ಗೆ ಕಿಂಚಿತ್ತೂ ಬೆಲೆ ಇಲ್ಲ ಅಂತ ನನಗನ್ನಿಸುತ್ತೆ. ತಮ್ಮನ್ನು ತಾವು ಭಾರತೀಯರು ಅಂದ್ಕೊಂಡಿದ್ರೆ, ಅಥವಾ ಭಾರತದ ಸ್ವಾಭಿಮಾನದ ಪ್ರಶ್ನೆ ನಾವು ಅಮೆರಿಕಾಗೆ ತಲೆ ಬಾಗಬಾರದು ಅನ್ನುವಂಥ ಧೋರಣೆ ಕಾಂಗ್ರೆಸ್ದಾಗಿದ್ದರೆ, ಡೊನಾಲ್ಡ್ ಟ್ರಂಪ್ಗೆ ನೀವು ತಲೆಬಾಗಬೇಡಿ, ಅವರು 500% ಅಲ್ಲ 1000% ಟ್ಯಾರಿಫ್ ಹಾಕಿದ್ರು ಪರವಾಗಿಲ್ಲ, ನಮಗೆ ಅವ್ರ ಜೊತೆ ಟ್ರೇಡ್ ಡೀಲೇ ಬೇಕಾಗಿಲ್ಲ, ಉಳಿದ ದೇಶದ ಜೊತೆ ನಾವು ಮಾತಾಡೋಣ ಅಂತ ಭಾರತ ಸರ್ಕಾರದ ಜೊತೆ ಇವರು ಸಹಬಾಂಧುತ್ವವನ್ನು ತೋರಿಸಬೇಕಾಗಿತ್ತು. ಆದರೆ ಇದನ್ನು ರಾಜಕೀಯ ದಾಳವಾಗಿ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿ ಬಳಸ್ಕೊಂಡ್ರು. ಆದರೆ ಈಗ ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ತಮಗೆ ತಾವೇ ಭಾರತದ ಎದುರು ಕೈ ಜೋಡಿಸ್ತಾರೆ, ಹಸ್ತಲಾಘವ ಮಾಡ್ತೀನಿ ಅಂತ ಹೇಳ್ತಾರೆ. ಅತ್ಯಂತ ಪ್ರಭಾವಿ ವ್ಯಕ್ತಿ, ಅತ್ಯಂತ ಉತ್ತಮ ಸ್ನೇಹಿತ ನರೇಂದ್ರ ಮೋದಿ ನನ್ನ ಜೊತೆ ಇಷ್ಟೊತ್ತನಕ ಮಾತಾಡಿದರು. ನಾನು ಅವರು ಸೇರಿ ರಷ್ಯಾ ಉಕ್ರೇನ್ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು ಅಂತ ಚರ್ಚೆ ಮಾಡಿದ್ವಿ. ವೆನೆಜುವಾಲಾದಿಂದ ತೈಲವನ್ನು ಆಮದು ಮಾಡ್ಕೊಳ್ಳಿಕ್ಕೆ ಅವರು ಒಪ್ಕೊಂಡ್ರು ಅಂತ ಒಂದಿಷ್ಟು ಪುಂಗಿದ್ರ ಮಧ್ಯೆ. ಆದರೆ ಒಂದು ಟ್ರೇಡ್ ಡೀಲ್ ಖಚಿತಗೊಂಡದ್ದನ್ನು, 18% ಟ್ಯಾರಿಫನ್ನು ಹೇರಿದ್ದನ್ನು, 25ರಿಂದ 18ಕ್ಕೆ ಇಳಿಸಿದ್ದನ್ನು ಮತ್ತೆ ಮತ್ತೆ ಖಚಿತಪಡಿಸ್ತಾ ಜಗತ್ತಿನ ಎಲ್ಲ ಮಾಧ್ಯಮಗಳಿಗೆ ವಿಶ್ವಾಸಾರ್ಹ ಸುದ್ದಿಯನ್ನು ಕೊಟ್ಟರು. ಈಗ ಅದರ ಸಾಫ್ಟ್ ಕಾಪಿ ಮೇಲೆ ಸಹಿ ಆಗಬೇಕು. ಒಬ್ಬ ರಾಷ್ಟ್ರಪತಿ ಈ ರೀತಿ ಹೇಳಿದಾಗ ಅದನ್ನು ಬ್ಲೂಮ್ಬರ್ಗ್ನಿಂದ ಹಿಡಿದು ವಾಷಿಂಗ್ಟನ್ ಪೋಸ್ಟು, ಅಲ್ಲಿಯ ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಎಲ್ಲರೂ ಪ್ರಮುಖ ಪುಟದಲ್ಲಿ ಫ್ರಂಟ್ ಪೇಜ್ನಲ್ಲಿ ಈ ಸುದ್ದಿಯನ್ನು ಪ್ರಕಟಿಸಿದ್ದಾರೆ. ಭಾರತ ಮತ್ತು ಅಮೆರಿಕೆಯ ಟ್ರೇಡ್ ಡೀಲ್ ಅಂತ. ಅಷ್ಟೇ ಅಲ್ಲ, ಅಲ್ಲಿಯ ಸಂಸತ್ ಸದಸ್ಯರು ಇದನ್ನು ಶ್ಲಾಘಿಸುವ ಮೂಲಕ ಅಮೆರಿಕೆಯ ಮಾರುಕಟ್ಟೆಯ ವಿಸ್ತರಣೆಯ ಬಗ್ಗೆ ಮಾತಾಡಿದ್ದಾರೆ. ಭಾರತ ಮತ್ತು ಅಮೆರಿಕ $500 ಬಿಲಿಯನ್ ವ್ಯವಹಾರವನ್ನು ವಿಸ್ತರಿಸಬೇಕು, ಇದು ಅಮೆರಿಕಕ್ಕೆ ಭಾಳ ದೊಡ್ಡ ಮಟ್ಟದ ಅನುಕೂಲಕರವಾಗಿದೆ, ಈ ರೀತಿಯ ಡೀಲ್ ಮೊದಲೇ ಆಗಬೇಕಾಗಿತ್ತು, ಭಾಳ ತಡ ಮಾಡಿದ್ರಿ ಅಂತ ಅಲ್ಲಿಯ ಸಂಸತ್ ಸದಸ್ಯರು, ರಿಪಬ್ಲಿಕನ್ ಪಕ್ಷದವರು ಹೇಳಿದ್ದಾರೆ, ಡೆಮಾಕ್ರೆಟಿಕ್ ಪಕ್ಷದವರು ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಏನು ಹೇಳ್ತಾರೆ? ನರೇಂದರ್ ಸರೆಂಡರ್, ನರೇಂದರ್ ಸರೆಂಡರ್ ಅಂತ ಇದ್ರು. ಮದರ್ ಆಫ್ ಆಲ್ ಡೀಲ್ಸ್ ಆದ ಸಂದರ್ಭದಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಇನ್ನೊಂದು ಮಾತು ಹೇಳಿದರು. ಏನಂತ?
ಡ್ಯಾಡಿ ಆಫ್ ಆಲ್ ಡೀಲ್ಸ್ ಆಗಬೇಕಾದ ಅಗತ್ಯ ಇದೆ, ಅದಕ್ಕಾಗಿ ನಾನು ಕಾಯ್ತಾ ಇದ್ದೀನಿ ಅಂತ. ಅಂದರೆ ಯಾವ ಭಾರತ ದೇಶ ಅಮೇರಿಕ ಈ ರೀತಿಯಾದ ತಾತ್ಸಾರ ಭಾವನೆಯನ್ನು ಹೊಂದುತ್ತೋ ಆವಾಗ ಇತರ 8 ದೇಶಗಳ ಜೊತೆ ಏಕಕಾಲದಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋತವೆ. ವ್ಯಾಪಾರ ಒಪ್ಪಂದ ಎಲ್ಲ ದೇಶಗಳು ಮಾಡ್ತವೆ, ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡ್ಕೋತವೆ. ಯಾವಾಗ ಭಾರತ ತನ್ನನ್ನು ಎಡಗಣ್ಣಿನಲ್ಲಿಯೂ ನೋಡೋದಿಲ್ಲ, ತನ್ನ ಜೊತೆ ಯಾವುದೇ ರೀತಿಯಾದಂಥ ತನಗೆ ಮನವಿಯನ್ನು ಮಾಡೋದಿಲ್ಲ, ಇನ್ನೇನಿದ್ರೂ ಕೈ ಬಿಟ್ಟು ಹೋಗುವ ಸ್ಥಿತಿ, ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಮೇರಿಕ ಈಗ ಇಂಥದ್ದೊಂದು ಡೀಲ್ಗೆ ಒಪ್ಪಿಕೊಂಡಿದೆ. ಹಾಗಾದರೆ ಅಮೇರಿಕೆಯ ಆರ್ಥಿಕತೆ ಹೇಗಿದೆ? 4 ಅಂಶಗಳನ್ನು 4 ಸಾಲಲ್ಲಿ ಹೇಳ್ಬಿಡ್ತೀನಿ. ಯಾಕೆಂದರೆ ನಮ್ಮ ಯೋಚನೆಯ ನಿಕಷವನ್ನು ಮೀರಿರುವಂಥ ವ್ಯವಹಾರದ್ದು, ಬಿಯಾಂಡ್ ಅವರ್ ಥಿಂಕಿಂಗ್, ಆ ಮಟ್ಟನ ವ್ಯವಹಾರಗಳಿವೆ, ಆರ್ಥಿಕ ವ್ಯವಹಾರಗಳು. ನಾನೊಬ್ಬ ಎಕನಾಮಿಸ್ಟ್ ಅಲ್ಲ, ಅಂಕಿಅಂಶಗಳನ್ನು ಹೇಳಬಲ್ಲೆ. ಅಮೆರಿಕೆಯ ಮೇಲೆ ಈ ಕ್ಷಣದಲ್ಲಿ ಇರುವಂಥ ತಕ್ಷಣದಲ್ಲಿರುವಂಥ $62 ಟ್ರಿಲಿಯನ್ ಸಾಲದಲ್ಲಿ ಅದಿದೆ ಅಮೆರಿಕ. ಅದರ GDP $24 ಟ್ರಿಲಿಯನ್ ಇದೆ. ಈಗ ಹಾಕಬೇಕಾಗಿದ್ದು ಬಜೆಟ್ಟು $7 ಟ್ರಿಲಿಯನ್ ಇದೆ. ಈ ವರ್ಷ 2026ರಲ್ಲಿ ಅವರು ಬೇರೆ ಬೇರೆ ದೇಶದವರು ತಂದು ದುಡ್ಡನ್ನು ಇಟ್ಟಿರ್ತಾರಲ್ಲ, ಆ ಬಾಂಡ್ ರೂಪದಲ್ಲಿ ಅಮೆರಿಕದಲ್ಲಿ ಫಾರಿನ್ ರಿಸರ್ವ್ ಅಂತ ಇಟ್ಟಿರ್ತಾರೆ. ಅದರ ರಿಪೇಮೆಂಟು ಈ ವರ್ಷ ಕೊಡಬೇಕಾಗಿರೋದು $9 ಟ್ರಿಲಿಯನ್ ಇದೆ ಅಮೆರಿಕೆಗೆ. ಇಂಥ ದುಸ್ಥಿತಿಯಲ್ಲಿರುವಂಥ ದೇಶ ಈ ರೀತಿ ಅಹಂಕಾರವನ್ನು ಮೆರಿತಾ ತಾನೇ ದೊಡ್ಡಣ್ಣ ಅಂತ ಹೇಳ್ತಾ ನೀನು ಬಂದು ನನಗೆ ನತಮಸ್ತಕ ಆಗುವಂಥ ಭಾರತ ದೇಶವನ್ನು ಕೇಳಿದರೆ ಭಾರತ ದೇಶ ಬಗ್ಗಲಿಕ್ಕೆ ಸಾಧ್ಯವಾ? ಇದಕ್ಕೆ ನರೇಂದ್ರ ಮೋದಿಯವರ ಪ್ರತಿಕ್ರಿಯೆ ಹೇಗಿದೆ ಅದು ಭಾಳ ಇಂಟ್ರೆಸ್ಟಿಂಗ್. ನರೇಂದ್ರ ಮೋದಿಯವರು ಅದ್ಭುತವಾದಂಥ ಒಂದು ಸಂಸ್ಕೃತದ ಸುಭಾಷಿತವನ್ನು ತಮ್ಮ ಟ್ವಿಟರ್ ಹ್ಯಾಂಡಲ್ ಎಕ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಏನು ಹೇಳುತ್ತೆ ಅದರ ತಾತ್ಪರ್ಯ? ಅದರ ತಾತ್ಪರ್ಯ ಏನಂದರೆ, ಯಾವ ವ್ಯಕ್ತಿ ಆತ್ಮವಿಶ್ವಾಸದಿಂದ ಇರ್ತಾನೋ, ಯಾವ ವ್ಯಕ್ತಿ ನಿಸ್ಪೃಹವಾದಂಗೆ ಜಗತ್ತನ್ನು ನೋಡ್ತಾನೋ ಆತನಿಗೆ ಜಯ ಸಿಕ್ಕೇ ಸಿಗುತ್ತದೆ ಅಂತ. ಎಲ್ಲಿಯೂ ಅಮೆರಿಕ ಹೆಸರು ಹೇಳಿಲ್ಲ, ಎಲ್ಲಿಯೂ ಎಷ್ಟು ಟ್ರೇಡ್ ಡೀಲ್ ಅಂದಿಲ್ಲ, ಎಲ್ಲಿಯೂ ಡೊನಾಲ್ಡ್ ಟ್ರಂಪ್ ಅವರ ವಿಷಯವನ್ನು ಮಾತಾಡಿಲ್ಲ. ತಾನು ಕೊಟ್ಟಂಥ ಡೀಲ್ ಏನಿದೆ, ಅಮೆರಿಕ ಕೊಟ್ಟ ಡೀಲ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ, ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಮೋದಿಯವರು. ಅಂದರೆ ಒಬ್ಬ ವ್ಯಕ್ತಿಗೆ ಅಗಾಧವಾದಂಥ ಆತ್ಮವಿಶ್ವಾಸ ಇದ್ದ ಸಂದರ್ಭದಲ್ಲಿ, ಒಬ್ಬ ವ್ಯಕ್ತಿಗೆ ತನ್ನ ದೇಶದ ಬಗ್ಗೆ ಇನ್ನಿಲ್ಲದ ಹಾಗೆ ಕಳಕಳಿ ಇದ್ದ ಸಂದರ್ಭದಲ್ಲಿ ಈ ರೀತಿಯಾದಂಥ ಅತ್ಯಂತ ಸುದೀರ್ಘವಾದಂಥ ಮಾತುಕತೆಯ ನಂತರ, ಸಾಧ್ಯವೇ ಇಲ್ಲ ಅನ್ನುವಂಥ ಕಂದರ ಏರ್ಪಟ್ಟ ನಂತರವೂ ಕೂಡ ವ್ಯಾಪಾರ ವಹಿವಾಟು ನಡೆಯುತ್ತೆ ಅನ್ನೋದಕ್ಕೆ ಭಾರತ ಮತ್ತು ಅಮೆರಿಕ ಮಧ್ಯೆ ಆಗಿರುವಂಥ ಈ ವ್ಯಾಪಾರ ಒಪ್ಪಂದ ಭಾಳ ದೊಡ್ಡದಾದಂಥ ದಾಖಲೆಯಾಗಿ ಚರಿತ್ರೆಯಲ್ಲಿ ದಾಖಲಾಗುತ್ತೆ. ಏಕೆ ಅಂತಂದರೆ, ಯಾವ ಸೆಂಟರ್ ಆಫ್ ಗ್ರಾವಿಟಿ ಅನ್ನೋದು ಗ್ಲೋಬಲ್ ಎಕಾನಮಿಗೆ, ಜಾಗತಿಕ ಆರ್ಥಿಕತೆಗೆ ಸೆಂಟರ್ ಆಫ್ ಗ್ರಾವಿಟಿ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತಿದ್ರು, ಅಮೇರಿಕ 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 ಅದನ್ನು ಗ್ಲೋಬಲ್ ಸೌತ್, ಅದರಲ್ಲೂ ವಿಶೇಷವಾಗಿ ಭಾರತ ಅಂತ ತೋರಿಸ್ಕೊಟ್ಟದ್ದೇ ಭಾರತ. ನೋಡಿ, ಒಂದೇ ಒಂದು ಹಠ ಮಾಡಿದ್ದು ನರೇಂದ್ರ ಮೋದಿ, ಏನಂತ? ನನ್ನ ದೇಶದ ಹೈನುಗಾರರಿಗೆ ನಾನು ತೊಂದರೆಯನ್ನು ಮಾಡುವುದಿಲ್ಲ, ನನ್ನ ದೇಶದ ಮೀನುಗಾರರಿಗೆ ಮೋಸವನ್ನು ಮಾಡುವುದಿಲ್ಲ, ನನ್ನ ದೇಶದ ರೈತರಿಗೆ ಯಾವುದೋ ಬೀಜವನ್ನು ಕೊಟ್ಟು ನಾನು ಅವರ ಬದುಕನ್ನು ಹಾಳು ಮಾಡುವುದಿಲ್ಲ. ನಮ್ಮ ಈ ಬ್ಲಡ್ ಮಿಲ್ಕ್ ಅಂತ ಏನಿದೆ, ನಿಮ್ಮ ಫಾರ್ಮ್ ಇಂಡಸ್ಟ್ರಿ ಏನಿದೆ, ನಿಮ್ಮ ಅಗ್ರಿಕಲ್ಚರ್ ಏನಿದೆ, ಅದರ ಜೊತೆ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ರೆಡ್ ಲೈನ್, ನಮ್ಮ ಲಕ್ಷ್ಮಣ ರೇಖೆ. ಈ ಲಕ್ಷ್ಮಣ ರೇಖೆಯನ್ನು ದಾಟಿ ನೀವು ನಮ್ಮ ಜೊತೆ ವ್ಯಾಪಾರ ಒಪ್ಪಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾವುದಾದ್ರೂ ಇರಲಿ, ಅದು ನಮ್ಮ ಫಾರ್ಮಾ ಡೀಲ್ ಇರಲಿ, ಅದು ಆರ್ಮ್ಸ್ ಆ್ಯಂಡ್ ಎಮ್ಯುನಿಷನ್ಸ್ ಇರಲಿ, ಕೆಮಿಕಲ್ಸ್ ಇರಲಿ, ಬಟ್ಟೆ, ಹೊಸೈರಿ, ಟೆಕ್ಸ್ಟೈಲು, ಪೆಟ್ರೋಲಿಯಂ ಪ್ರಾಡಕ್ಟ್ ಎಲ್ಲವೂ ಇರಲಿ, ಎಲ್ಲದಕ್ಕೂ ನಾವು ಸಿದ್ಧರಿದ್ದೇವೆ. ನಮ್ಮ ದೇಶದ ರೈತರು, ನಮ್ಮ ದೇಶದ ಮೀನುಗಾರರು, ನಮ್ಮ ದೇಶದ ಹೈನುಗಾರರು, ಅವರ ಬದುಕಿನ ಜೊತೆ ನಾನು ಆಟವನ್ನು ಆಡೋದಿಲ್ಲ. ಎಂಥ ಅದ್ಭುತವಾದಂಥ ಆಲೋಚನೆ, ಎಂಥ ಅದ್ಭುತವಾದಂಥ ಅಂತಃಕರಣ ಈ ದೇಶದ ಪ್ರಧಾನಮಂತ್ರಿ ಅದು ಅನ್ನೋದನ್ನು ಸುಮ್ಮನೆ ಯೋಚನೆ ಮಾಡಿ ನೋಡಿ. ಅಲ್ಲ, ಈ ಬೇರೆ ಕಾಂಗ್ರೆಸ್ ಸರ್ಕಾರ ಯಾವುದಾದ್ರೂ ಇದ್ದಿದ್ರೆ ಈ ರೀತಿಯಾದಂಥ ಸುದೀರ್ಘವಾದಂಥ ಮಾತುಕತೆಯಾಗಿ ಇಷ್ಟೆಲ್ಲ ಕಾಲ ದೊಡ್ಡ ವಿವಾದ ಉಂಟಾಗಿದ್ದರೆ ಹೋಗಿ ಸಹಿ ಹಾಕಿ ಬಂದುಬಿಟ್ಟಿರೋದು. ಆದರೆ ನರೇಂದ್ರ ಮೋದಿಯವರು ಇರೋದರಿಂದಾಗಿ ಈ ರೀತಿಯಾದಂಥ ಸಿಚುವೇಶನ್ ಉಂಟಾಯಿತು. ಇದು ವಿನ್ ವಿನ್ ಸಿಚುವೇಶನ್ ಅಂತ. ಇಲ್ಲಿ ಗೆಲುವು ಅಥವಾ ಸೋಲು ಎನ್ನುವಂಥ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಏನೇ ಅಂದರು, ಅಮೇರಿಕ ತನ್ನ ಹಠವನ್ನು ಸಾಧಿಸುವ ಮೂಲಕ ಇನ್ನೂ ಎಳೆಯಬೇಕು ಅನ್ನುವಂಥ ಅದರ ಧೋರಣೆಯಿಂದ ಅದು ಮೆತ್ತಗಾಗತ್ತೆ. ಇದಕ್ಕಿಂತ ಇನ್ನೊಂದು ಇಂಟ್ರೆಸ್ಟಿಂಗ್ ಇದೆ. ಸುಳ್ಳುಗಳನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರ್ತಾರೆ. ವೆನಿಜುವೆಲಾದಿಂದ ಆಯಿಲನ್ನು ನೀವು
ಆಮದು ಮಾಡ್ಕೋಬೇಕು ಅಂತ ನಾನು ನರೇಂದ್ರ ಮೋದಿ ಅವ್ರಿಗೆ ಹೇಳಿದೆ, ಅವರು ಒಪ್ಕೊಂಡಿದ್ದಾರೆ ಅಂತ. ಮೊದಲನೇದಾಗಿ ವೆನಿಜುವೆಲಾದಿಂದ ನಾವು ಆಯಿಲನ್ನು ಆಮದು ಮಾಡ್ಕೋತಾ ಇದ್ದೀವಿ. ಅದು ಅಮೇರಿಕ ಏನು ನಮ್ಗೆ ಹೇಳಬೇಕಾಗಿಲ್ಲ. ಏಕೆಂದರೆ ವೆನಿಜುವೆಲಾದ ಈ ಕಚ್ಚಾ ತೈಲ ಇದೆಯಲ್ಲ, ಅದರಲ್ಲಿ ಈ ಸಲ್ಫರ್ ಪ್ರಮಾಣ ತುಂಬ ಜಾಸ್ತಿ ಇದೆ. 2 ಥರದ ಕಚ್ಚಾ ತೈಲ ಇರುತ್ತೆ. ಒಂದು ಸ್ವೀಟ್ ಆ್ಯಂಡ್ ಅನದರ್ ಸೋರ್ ಅಂತ 2 ಹೇಳ್ತಾರೆ. ಅದಕ್ಕೆ ಸ್ವೀಟ್ ಅಂದರೆ ಸಲ್ಫರ್ ಪ್ರಮಾಣ ಕಡಿಮೆ ಇರೋದು, ಸೋರ್ ಅಂತಂದ್ರೆ ಸಾಂದ್ರತೆ ಜಾಸ್ತಿ ಇರೋದು, ಗಟ್ಟಿಯಾದಂಥ ಕಚ್ಚಾ ತೈಲ. ಅದನ್ನು ರಿಫೈನ್ ಮಾಡೋದು 3 ದೇಶಗಳು. ಒಂದು ಅಮೇರಿಕ, 2ನೇದು ಚೈನಾ, 3ನೇದು ಭಾರತ. ಬೇರೆ ಯಾವ ರಾಷ್ಟ್ರಕ್ಕೂ ಅದು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂಸ್ಕರಣೆ ವ್ಯವಸ್ಥೆ ಬೇಕು. ಅದನ್ನು ಮಾಡುವುದು ತುಂಬ ಖರ್ಚಿನ ಕೆಲಸ. ತುಂಬ ನೀವು ಅದನ್ನು ಒಪ್ಕೊಳ್ಳಿಕ್ಕೆ ಎಕಾನಮಿಕಲಿ ದೃಷ್ಟಿಯಿಂದ ಒಪ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಬೇರೆ ರಾಷ್ಟ್ರಗಳು ವೆನಿಜುವೆಲಾದಿಂದ ತೈಲವನ್ನು ತರಿಸ್ಕೊಳ್ಳೋದಿಲ್ಲ. ವೆನಿಜುವೆಲಾ ಯಾಕೆ ಜಗತ್ತಿನ ಸಮೃದ್ಧ ತೈಲ ರಾಷ್ಟ್ರ ಆದರೂ ಕೂಡ ಎಕ್ಸ್ಪೋರ್ಟ್ನಲ್ಲಿ ಫೇಲ್ ಆಗಿದೆ ಅಂದರೆ, ರಫ್ತಿನಲ್ಲಿ ಈ ರೀತಿಯಾದಂಥ ಅದರ ಗುಣ ಇದೆಯಲ್ಲ, ತೈಲದ ಗುಣ, ಕಚ್ಚಾ ತೈಲ, ಅದರಿಂದಾಗಿ ಮರಕಾಯಿಲೆ ಕೇವಲ 1% ಮಾತ್ರ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದು ಈಗ ಅದನ್ನು ಖರೀದಿ ಮಾಡು ಅಂತ ಹೇಳಿದೆ. ಭಾರತ ಮೊದಲೇ ಖರೀದಿ ಮಾಡ್ತಾ ಇದೆ. ಅಮೇರಿಕೆಯಲ್ಲಿರುವಂಥ ರಿಫೈನರಿಗಳಿದಾವಲ್ಲ, ಅವರು ವೆನಿಜುವೆಲಾ ತೈಲವನ್ನು ಸಂಸ್ಕರಿಸುವುದಿಲ್ಲ. ಯಾಕೆಂದರೆ ಇಲ್ಲಿವರೆಗೂ ಅವರು ಮಾಡೇ ಇಲ್ಲ. ಅದು ಅತ್ಯಂತ ಕಷ್ಟದ ಕೆಲಸ ಅಂತ ಅವ್ರು ಮಾಡ್ತಾನೇ ಇಲ್ಲ. ಬೇರೆ ರಾಷ್ಟ್ರಗಳಿಂದ ತೈಲೋತ್ಪನ್ನವನ್ನು ತರಿಸ್ಕೋತಾರೆ. ಚೈನಾ ಮುಂಚೆಯೂ ಖರೀದಿ ಮಾಡ್ತಾಯಿತ್ತು, ಈಗೂ ಖರೀದಿ ಮಾಡುತ್ತೆ. ಹೀಗಾಗಿ ಅದು ದೊಡ್ಡ ವಿಷಯ ಆಗೋದೇ ಇಲ್ಲ. ಭಾರತಕ್ಕೆ ಯಾವುದೋ ನಿಬಂಧನೆಯನ್ನು ಹಾಕಿದ್ದೀನಿ, ಷರತ್ತನ್ನು ಹಾಕಿದ್ದೀನಿ, ರಷ್ಯಾದಿಂದ ತರಿಸ್ಕೊಳ್ಳೋದು ನಿಲ್ಲಿಸು ಅಂತ ಹೇಳಿದ್ದೀನಿ. ಅದಕ್ಕೆ ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಈ ರೀತಿಯಾದಂಥ ಮಾತುಗಳನ್ನ ಡೊನಾಲ್ಡ್ ಟ್ರಂಪ್ ಪುಂಗಿದರೆ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಭಾರತವೂ ಇಲ್ಲ, ಯಾವುದೇ ಜಗತ್ತಿನ ರಾಷ್ಟ್ರಗಳು ಒಪ್ಪೋದಿಲ್ಲ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಏನು ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗೆ ಗೊತ್ತಾಗಿದೆ. ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ಗೆ ಗೊತ್ತಾಗಿದೆ. ಗೊತ್ತಾಗದೇ ಇರುವ ಏಕಮೇವ ವ್ಯಕ್ತಿ, ಅವರ ಮಾತನ್ನು ಒಪ್ಪುವ ಏಕಮೇವ ವ್ಯಕ್ತಿ ಅಂದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.